ನೋಡಿ ಅಲ್ಲಿ ನೋಡಿ ಅಂತ. ಹಲೋ ಹಾಯ್ ಹಲೋ ಹಾಯ್ ನಮಸ್ಕಾರಪ್ಪ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಲ್ಲರ ವ್ಲಾಗ್. ಸೊ ಫ್ಯಾಮ್, ನಾವೆಲ್ಲ ಚೆನ್ನಾಗಿ ರೆಡಿಯಾಗಿ ಎಲ್ಲಿದ್ದೀವಿ ಅಂತ ಅಂದರೆ ಅಕ್ಕನ ಮಗಳು ಮದುವೆಗೆ ಬಂದಿದ್ದೀವಿ. ಏನೇನೆ ಹಳ್ಳಿ ಫಂಕ್ಷನ್ ಎಲ್ಲ ಆಯಿತು. ಸೊ ಇವತ್ತು ಬಂದು ನೈಟು ರಿಸೆಪ್ಷನ್ ಇದೆ, ಹಾಗಾಗಿ ಇನ್ನೂ ಯಾರು ಬಂದಿಲ್ಲ, ನಾವು ಬೇಗ ಬಂದಿದ್ದೀವಿ. ಅಕ್ಕನ ಮಗಳು ಬೇಗ ಬರೋದಂದ್ರೆ ಇನ್ನೂ ಲೇಟ್ ಆಗೈತೆ, ಇನ್ನೂ ಬೇಗನೆ ಬರಬೇಕಾಗಿತ್ತು. ಲೇಟಾಗಿ ಬಂದು ಮಾತಾಡ್ತಾವಳೆ, ನೊಣ ಹೊಡಿತಾವೆ, ನಾವು ನೊಣ ಹೊಡಿಬೇಕಾಗಿತ್ತು ಅಂತ. ಬಾಯ್ ಡ್ಯೂಟಿ ನೋಡಿ, ಎರಡನೇ ಅವಳು ಇಷ್ಟು ಚೆನ್ನಾಗಿ ರೆಡಿ ಆಗೋಳೆ, ಮಗಳು ಹೆಂಗೆ ರೆಡಿ ಆಗೋಳೆ ಅಂತ ನೆಕ್ಸ್ಟು ತೋರಿಸ್ತೀವಿ. ನೀಟಾಗಿ ಅಲ್ಲಿ ಆ ಕಡೆ ಬಂದು ತೋರಿಸ್ಬೇಕು. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ. ನಮಸ್ಕಾರ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡ್ಬೋದು. ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಬನ್ನಿ ನಿಮ್ಮ ಇವರೇ ನೋಡಿ, ಅದು ಮಗಳು ತಂದೆ, ಐ ಮೀನ್ ನಮ್ಮ ಭಾವ ಸ್ವಾಮಿಗೌಡ ಅಲ್ಲ, ನಾನು ಪುಟ್ಟ ಸ್ವಾಮಿ. ಗೌಡ್ರು ಅಂದ್ರೆ ಗೌಡ್ರು ಹೇಳಿಲ್ಲ ಅಂತಂದ್ರೆ ಅವಮಾನ ಆಯ್ತಿತ್ತೆ. ಗೌಡ್ರು 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 ಅಂತ ಹೇಳ್ಬೇಕು, ಅದೇ ನಮ್ಮ ಡಿಗ್ನಿಟಿ. ನಮ್ಮ ಬೆಸ್ಟಿ ತೋರಿಸ್ತೀನಿ, ಆ್ಯಂಡ್ ಮದುಮಗಳನ್ನ ತೋರಿಸ್ತೀನಿ. ಹಾಗೆ ಇವಾಗ ನಾನು ನೆಕ್ಸ್ಟು ನಿಮಗೆ ಎಕ್ಸ್ಟ್ರಾ ವಾಯ್ಸ್ ಓವರ್ನೇ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ಅಲ್ಲೇ ಎಲ್ಲ ಡೈಲಾಗ್ಗಳು, ಮಾತುಗಳು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ನಾನು ಅಲ್ಲೇ ಆಡಿದ್ದೆ ಆನ್ ಸ್ಪಾಟಲ್ಲಿ. ಬಟ್ ಮನೆಗೆ ಬಂದು ಅದನ್ನೆಲ್ಲ ರೀಕಾಲ್ ಮಾಡಿ ಕೇಳಿಸ್ಕೊಂಡ್ಮೇಲೆ ಅನ್ನಿಸ್ತು ಸಿಕ್ಕಾಪಟ್ಟೆ ಸೌಂಡ್ ಎಫೆಕ್ಟ್ ಇತ್ತು. ನೋಡ್ತಾ ಇರ್ಬೋದು, ಚೌಟ್ರಿಗೆ ನಾವು ಬೇಗ ಬಂದಿದ್ವಿ. ಇನ್ನು ಹುಡುಗಿ ಫೋಟೋಶೂಟ್ಗೆ ಹೋಗಿತ್ತು, ಆ್ಯಂಡ್ ನನ್ನ ಬೆಸ್ಟಿ ರೆಡಿ ಆಗ್ತಾಯಿತ್ತು. ಮತ್ತು ನನ್ನ ಅಕ್ಕ ತಂಗಿ ಇನ್ನೂ ಬಂದಿರಲಿಲ್ಲ, ಕೂತಿದ್ವಿ. ಇನ್ನೂ ಯಾರು ಬಂದಿರಲಿಲ್ಲ, ನಾವೇ ಫಸ್ಟ್ ಹೋಗಿದ್ದು. ಅಂದ್ರೂ ಕೂಡ ಇಲ್ಲಿ ಅದು ಇದು ಅಂತ ಏನೇನೋ ಸೌಂಡ್ ಇರ್ತಾವಲ್ವ, ಅದೆಲ್ಲ ಝುಯ್ ಅಂತ ಕೇಳಿಸ್ತಾಯಿತ್ತು. ಸೊ ಹಂಗಾಗಿ ನಾನು ಏನು ಅಲ್ಲಿ ಮಾತಾಡಿದ್ದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಎಕ್ಸ್ಟ್ರಾ ವಾಯ್ಸ್ ಓವರ್ನ ಇಲ್ಲಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಮದುವೆ ಆಗಿದ್ದು ಬಂದು ಇಲ್ಲೇ ಮೈಸೂರಲ್ಲೇ ಸಪ್ತಪದಿ ಅನ್ನೋ ಒಂದು ಚೌಟ್ರಿನಲ್ಲಿ ಆಯಿತು. ನಾನಿವಾಗ ನಿಮಗೆ ಎಂಟ್ರೆನ್ಸಿಂದ ಚೌಟ್ರಿ ಒಂದು ಅಲಂಕಾರ ಎಲ್ಲ ಯಾವ ರೀತಿಯಲ್ಲಿ ಬಂದಿದೆ, ಚೌಟ್ರಿಗೆ ಯಾವ ರೀತಿಯಲ್ಲಿ ಡೆಕೋರೇಷನ್ನ ಮಾಡಿದರು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಚೌಟ್ರಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ್ಯಂಡ್ ತುಂಬ ದೊಡ್ಡದಾಗಿ ಇತ್ತು. ಆ್ಯಂಡ್ ಅದ್ರ ಒಂದು ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದಂಥ ಒಂದು ಕ್ಲಿಪ್ಪಿಂಗು. ಸೊ ಅದನ್ನು ಬಂದು ನನ್ನ ಒಂದು ಏನು ಸ್ವಾಗತನ ಕೋರಿ ಅದಾದಮೇಲಿಂದ ನೆಕ್ಸ್ಟು ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬಂದು ಮೇಲೆ ನಿಂತ್ಕೊಂಡು ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಕೆಳಗಡೆ ರಿಸೆಪ್ಷನ್ ಹಾಲ್ದು ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ದೊಡ್ಡದಾಗಿತ್ತು ರಿಸೆಪ್ಷನ್ ಹಾಲು. ಮತ್ತು ರಿಸೆಪ್ಷನ್ಗೆ ಮಾಡಿದಂಥ ಸ್ಟೇಜ್ ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸಿಂಪ್ಲಿ ಸೂಪರ್ ಅಂತಾರಲ್ಲ, ಆ ರೀತಿನಲ್ಲಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನು ನಾವೆಲ್ಲ ಸಿಸ್ಟರ್ಸ್ ಎಲ್ಲ ಒನ್ ಬೈ ಒನ್ ಆ್ಯಡ್ ಆಗ್ತಾ ಹೋದ್ವಿ. ಎಲ್ಲರೂ ಜಾಯಿನ್ ಆದಮೇಲೆ ಕೇಳಬೇಕಾ, ಟಾಪಿಕ್ಸ್ ಅಂತೂ ನಾನ್ ಸ್ಟಾಪ್ ಇರುತ್ತೆ. ಒಬ್ರಿಗೊಬ್ರು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕೂತಿದ್ವಿ. ಹಂಗೆ ಬರ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ನೋಡಿ ಬಂದು ನಮ್ಮ ಅಕ್ಕನ ದೊಡ್ಡ ಮಗಳು ಅಂದರೆ ಮದುಮಗಳು ರಿಸೆಪ್ಷನಿಗೆ ರೆಡಿಯಾಗಿ ಹುಡುಗಿ ಇಬ್ಬರು ಕೂಡ ಈ ರೀತಿಯಲ್ಲಿ ಈ ಒಂದು ಔಟ್ಫಿಟ್ಟಲ್ಲಿ ಬಂದರು. ಅವರು ಒಂದು ಲೈಟ್ ಕ್ರೀಮ್ ಕಲರ್ ಸೂಟ್ನ ವೇರ್ ಮಾಡಿದರು. ಆ್ಯಂಡ್ ಮದುಮಗಳು ಬಂದು ಡಾರ್ಕ್ ಪಿಂಕಲ್ಲಿ ಡ್ರೆಸ್ನ ವೇರ್ ಮಾಡಿದ್ಲು. ಇಬ್ಬರು ಕೂಡ ತುಂಬಾ ಚೆನ್ನಾಗಿ, ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇತ್ತು. ಪೇರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ ನೀವೇ, ನಮ್ಮ ದೃಷ್ಟಿನೇ ಆಗೋಂಗಿದೆ. ಹಂಗಂತ ಹೇಳಿ ನೀವು ಯಾರು ದೃಷ್ಟಿ ಹಾಕೋದಕ್ಕೆ ಹೋಗಬೇಡಿ ಆಯಿತಾ. ಕೂತಿರೋ ಕಡೆನೇ ದೃಷ್ಟಿನ ತಗೊಳ್ಳಿ. ಹಂಗೇನಾದರೂ ದೃಷ್ಟಿ ಹಾಕೋತಾ ಇದ್ದರೆ ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇದಾಗಿ ತೆಗಿಬೇಕಲ್ವ, ಒಂದಷ್ಟು ಹುಡುಗಿದು ಹಾರ ಎಕ್ಸ್ಚೇಂಜ್ ಮಾಡಿ ಮತ್ತು ಒಂದಷ್ಟು ಫೋಸಸ್ ಎಲ್ಲ ಕೊಟ್ಟು ಆ ಫೋಟೋಸ್ ಎಲ್ಲ ತಗೋತಾ ಇದ್ರು. ಆ ಗ್ಯಾಪಲ್ಲೇ ನಾವು
ನಾವು ಕೂತ್ಕೊಂಡು ಸ್ವಲ್ಪ ಸೆಲ್ಫಿ ಫೋಟೋಸು ಇದನ್ನೆಲ್ಲ ತೊಗೋತಾ ಇದ್ವಿ. ನಾವೆಲ್ಲ ಮದುವೆಗೆ ಅಕ್ಕನ ಮಗಳು ಮದುವೆಗೆ ಇಷ್ಟು ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಬೇಕು ಅಂತೇಳಿ ರೆಡಿಯಾಗಿ ಬಂದಮೇಲೆ ಫೋಟೋಸ್ ತೊಗೋಬೇಕಲ್ವ. ಆ್ಯಂಡ್ ನನ್ನ ಮಗಳು ಬಂದು ಈ ರೀತಿಯಲ್ಲಿ ಕ್ರಾಪ್ ಟಾಪ್ನ ಹಾಕಿದ್ಲು. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಎಕ್ಸ್ಟ್ರಾ ಏನೂ ಮೇಕಪ್ ಮಾಡಿರಲಿಲ್ಲ. ಅವಳು ಸಿಂಪಲಾಗೇ ಬಂದಿದ್ಲು, ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಅವಳು ನಾನು ಆ ಕಡೆ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ಲು. ಸರಿ ಅಂತ ಅವಳನ್ನ ಕಳಿಸ್ಬಿಟ್ಟು ನಾವು ಒಂದಷ್ಟು ಸೆಲ್ಫಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ರಿಸೆಪ್ಷನ್ ಅಂತೂ ತುಂಬ ಚೆನ್ನಾಗಿಯೇ ಆಯಿತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನನ್ನ ಬೆಸ್ಟೇ ಬಂದು ರೆಡಿಯಾಗಿರಲಿಲ್ಲ. ಎಂಗೇಜ್ಮೆಂಟ್ ಎಲ್ಲ ಮಾಡೋದಿರುತ್ತಲ್ವ ಹುಡುಗಿಗೆ, ಅದಕ್ಕೆಲ್ಲ ಸಾರಿ ನಾವು ಬರೋಕ್ಕಾಗಲಿಲ್ಲ. ಹಂಗಾಗಿ ಆ ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ನಾವು ಬಂದಾಗ ಆಲ್ರೆಡಿ ಸ್ವಲ್ಪ ಲೇಟಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಹುಡುಗ ಹುಡುಗಿನ ಇನ್ವೈಟ್ ಮಾಡಿದ್ದಾದಮೇಲೆ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಪಾಟ್ಸ್ ಎಲ್ಲ ಹಚ್ಚಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಹಾಗೆ ನಾನು ಆವಾಗಲೇ ಏನು ಹೇಳ್ತಾ ಇದ್ದೆ, ನನ್ನ ಬೆಸ್ಟಿ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ನೋಡಿ ರೆಡಿಯಾಗಿ ಬಂದಳು ಫೈನಲಿ. ನಾನು ಆವಾಗಲೇ ಏನು ವಿಲೇಶಾಸ್ತ್ರ ಎಲ್ಲ ನಡೀತಲ್ವ, ಆ ಕಾರ್ಯಕ್ರಮ ಎಲ್ಲನೂ ಮುಗಿಸಿ ಅಕ್ಕಂದ್ರನ್ನ ಮಕ್ಕಳನ್ನ ಎಲ್ಲರೂ ರೆಡಿ ಮಾಡೋದಕ್ಕೆ ಬಿಟ್ಟು ಅವರೆಲ್ಲರೂ ರೆಡಿಯಾಗಿ ಹುಡುಗ ಸ್ಟೇಜ್ ಮೇಲೆ ಬಂದಾಗ ಅವಳು ರೆಡಿಯಾಗಕ್ಕೆ ಹೋಗಿದ್ಲು. ನಾನು ಅವಳು ರೆಡಿ ಆಗಬೇಕಾದ್ರೆ ತೋರಿಸೋಣ ಅಂತ ಹೇಳಿ ಹೋಗಿದ್ದೆ, ಬಟ್ ಇನ್ನೂ ಔಟ್ಫಿಟ್ ಎಲ್ಲ ಫಿಟ್ ಆಗಿರಲಿಲ್ಲ. ಸೊ ಹಂಗಾಗಿ ಲಾಸ್ಟಲ್ಲಿ ತೋರಿಸೋಣ ಅಂತ ಹೇಳಿ ವಾಪಸ್ ಹಂಗೇ ಬಂದೆ. ಆ್ಯಂಡ್ ಫೈನಲಿ ಅವಳ ಔಟ್ಫಿಟ್ ಆ್ಯಂಡ್ ಅವಳ ಮೇಕಪ್ ಸ್ಟೈಲೆಲ್ಲ ಈ ರೀತಿಯಲ್ಲಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡಾರ್ಕ್ ಬ್ಲೂ ಕಲರಲ್ಲಿ ಸ್ಯಾರಿ ವೇರ್ ಮಾಡಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಆ್ಯಂಡ್ ನನ್ನ ಮಗನೂ ಕೂಡ ಈ ರೀತಿಯಲ್ಲಿ ಒಂದು ಫಾರ್ಮಲ್ಸ್ನ ವೇರ್ ಮಾಡಿ ಬಂದಿದ್ದ. ಅದಾದಮೇಲೆ ನನ್ನ ಚಿಕ್ಕ ಮಗ ಕೂಡ ಬಂದಿದ್ದ, ದೊಡ್ಡ ಮಗ. ಅವನಿಗೆ ಫಂಕ್ಷನ್ಸ್ಗಳಿಗೆಲ್ಲ ಹೋಗೋದು ಅಷ್ಟಾಗಿ ಇಷ್ಟ ಆಗಲ್ಲ, ಹಂಗಾಗಿ ಎಷ್ಟು ಹಿಂಸೆ ಮಾಡಿದ್ರು ಕೂಡ ಬಂದಿರಲಿಲ್ಲ. ನಾನು ಬರಲ್ಲ ಹೋಗಿ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ, ಮಕ್ಳುಗಳನ್ನ ಫೋರ್ಸ್ ಕೂಡ ಮಾಡೋಕ್ಕಾಗಲ್ಲ. ನೋಡಿ ಅವ್ರ ಅಪ್ಪನೂ ಕೂಡ ಸರಿ ಆಯಿತು ಅವ್ನು ಬರಲ್ಲ ಅಂತಿದ್ದಾನೆ, ಬೇಡ ಬಿಡು ಅಂತ ಹೇಳಿ ಸುಮ್ಮನಾದರು. ಹಾಗೆ ನನ್ನ ಮಗಳು ಕೂಡ ಹೊರಗಡೆ ಹೋಗಿದ್ದವಳು ಬಂದಳು. ಅವಳನ್ನು ಕೂಡ ಮಾತಾಡಿಸಿ ಇವಾಗ ಬಂದ ಮಗಳೇ ಅಂತ ಹೇಳಿ, ಇನ್ನು ಹೋಗು ನೀನು ಇಲ್ಲೇ ನಿಂತ್ಕೋಬೇಡ, ಬಂದವ್ರನ್ನ ಮಾತಾಡಿಸು ಅಂತ ಹೇಳಿ ಅವಳನ್ನ ಕಳಿಸಿದ್ವಿ. ಅವಳನ್ನ ಕಳಿಸ್ಬಿಟ್ಟು ನೆಕ್ಸ್ಟು ಮತ್ತೆ ನಾವು ನಮ್ಮ ಮೀಟಿಂಗ್ನಲ್ಲಿ ಬ್ಯುಸಿ ಆದ್ವಿ. ಇದಾದಮೇಲೆ ಎದ್ದು ಹೊರಗಡೆ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದು ನೋಡಿ ನಮ್ಮ ಆಂಟಿ ಆ್ಯಂಡ್ ಚಿಕ್ಕಪ್ಪ ಕೂಡ ಬಂದರು. ಇನ್ನು ಅವರೆಲ್ಲರೂ ಊಟಕ್ಕೆ ಹೋಗ್ತಾಯಿದ್ರು. ಇವತ್ತು ಏನಪ್ಪ ಅಂತಂದರೆ ಚೌತಿ, ಮಂಗಳವಾರದ ಚೌತಿ ಬಿದ್ದಿರೋದ್ರಿಂದ ನಾನು ಉಪವಾಸ, ಬೆಳಗ್ಗೆಯಿಂದ ಒಂದು ಡ್ರಾಪ್ ನೀರು ಕೂಡ ಕುಡ್ದಿರಲಿಲ್ಲ. ಆದರೂ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದೆ ಅಲ್ವಾ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಹೋದರು. ನಾನು ಇಲ್ಲೇ ಕೂತಿರ್ತೀನಿ, ಹೋಗಿದ್ದು ಬನ್ನಿ ಅಂತ ಹೇಳಿ ಕಳಿಸ್ದೆ. ಅವರೆಲ್ಲ ಊಟಕ್ಕೆ ಹೋಗಿದ್ದು ಬಂದಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ನಾನು ಮತ್ತು ನನ್ನ ಬೆಸ್ಟಿ ಒಂದಷ್ಟು ಫೋಟೋಸ್ನ ಫೋಟೋಸ್ ತೆಗೆಸ್ಕೊಂಡು ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮೇಲೆ ಹೋಗ್ತಾ ಇದ್ವಿ ಲಿಫ್ಟಲ್ಲಿ. ಅಲ್ಲಿಂದ ಬಂದವರೇ ನೋಡ್ತಾ ಇರ್ಬೋದು ನೀವು. ಇವಾಗ ಫೋಟೋಶೂಟ್ ನಡಿಬೇಕು, ಬೇರೆಯವ್ರು ತೆಗೆಸ್ಕೊತಾಯಿದ್ರು, ಹಂಗೆ ಹೇಳಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಆ ಗ್ಯಾಪಲ್ಲೇ ಅವಳಿಗೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುವಂಥ ಸೀರೆನ ಸರಿ ಮಾಡಿಕೊಂಡು, ಹಾಗೆ ಸ್ಟೈಲೆಲ್ಲ ಸರಿ ಮಾಡಿಕೊಂಡು ಫೋಟೋಗೆ ಪೋಸ್ ಕೊಡೋಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಈಗ ರೆಡಿ ಆಗೋ ಅಷ್ಟರಲ್ಲಿ ಹೇಳಿದ್ವಲ್ಲ ಆವಾಗಲೇ ಬೇರೆ ಫೋಟೋ ತೆಗೆಸ್ಕೊತಾಯಿದ್ರು ಅಂತ, ಅವರು ಫೋಟೋ ಅವ್ರು ತೆಗೆಸ್ಕೊಳ್ಳುವಷ್ಟರಲ್ಲಿ ನಾವು ಒಂದೆರಡು ರೀಲ್ಸ್ನ ಮಾಡೋಣ ಅಂತ ಹೇಳಿ ಬಂದ್ವಿ. ಅಕ್ಕನ ಮಗನ್ನ ಕರ್ಕೊಂಡು ಮೇಲೆ, ಯಾಕೆಂದರೆ ನನ್ನ ಮಕ್ಳುಗಳು ಯಾರೂ ಇರಲಿಲ್ಲ ಫ್ರೆಂಡ್ಸ್. ಹಾಗೆ ಇದ್ರ ಮಧ್ಯದಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಏನು ಬೇಜಾರು ಗೊತ್ತಾ, ಅಲ್ಲೆಲ್ಲ ಆದಂಥ ಮಾತುಕತೆಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇದ್ದಿದ್ದು. ಆದರೆ ಏನಪ್ಪ ಸೌಂಡ್ ಅಂದರೆ ಕೇಳಬೇಕಾ, ಹೊರಗಡೆನೇ ಅಷ್ಟೊಂದು ಸೌಂಡ್ ಆಗುತ್ತೆ, ಇನ್ನು ಚೌಟ್ರಿಗಳಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟೆ ಸೌಂಡ್ ಎಫೆಕ್ಟ್ಸ್ ಇತ್ತು. ಅದನ್ನು ಕೇಳ್ತಾಯಿದ್ರೆ ನನಗೇ ತಲೆ ಅಂತ ಇತ್ತು. ಕೇಳಿಸ್ತಿತ್ತು, ನಾವು ಮಾತಾಡಿರುವಂಥ ವಾಯ್ಸ್ಗಳು ಕೇಳಿಸ್ತಾ ಇತ್ತು. ಆದರೂ ಕೂಡ ಎಕ್ಸ್ಟ್ರಾ ವಾಯ್ಸ್ ಕೊಡಲೇಬೇಕಾಗಿತ್ತು. ನಾವು ಮಾತು ಎಷ್ಟೇ ಕೇಳಿಸ್ತಾ ಇದ್ರು ಕೂಡ ಅದಕ್ಕಿಂತ 3 ಪಟ್ಟು 4 ಪಟ್ಟು ಎಕ್ಸ್ಟ್ರಾ ಸೌಂಡೇ ಜಾಸ್ತಿ ಇತ್ತು. ನನಗೇ ತಲೆ ನೋವು ಬಂದಂಗಾಯಿತು ಒಂದೇ ಒಂದು ಕ್ಲಿಪ್ಪಿಂಗ್ಸ್ದು ಸೌಂಡ್ ಕೇಳಿಸ್ಕೊಂಡಿದ್ದಕ್ಕೇ. ಇನ್ನು ವೀಡಿಯೋ ಪೂರ್ತಿ ಅದನ್ನೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಚೆನ್ನಾಗಾಗಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ರಿಮೂವ್ನ ಮಾಡಿ ವಾಯ್ಸ್ನ ಕೊಡ್ತಾ ಇರೋದು. ಇಲ್ಲಿ ಬಂದು ಕೆಳಗಡೆ ಊಟ ಮುಗಿಸ್ಕೊಂಡು ಬಂದಿರೋರೆಲ್ಲರೂ ಬೇಡ ಮತ್ತು
ಫ್ರೂಟ್ ಸಲಾಡು ಇದನ್ನೆಲ್ಲ ಇಸ್ಕೊಂಡು ತಿಂತ ಕೂತಿದ್ರು. ಅಕ್ಕನ ಮಗ ನಮ್ಮನ್ನ ಮಾತ್ರ ಹಿಡಿಯೋಕ್ಕೆ ಹೇಳಿದೆ, ಬಟ್ ಅವನು ತುಂಬ ಅಂದರೆ ತುಂಬಾ ತಲೆ ಓಡಿಸಿ ಎಲ್ಲ ಆ ಕಡೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾನೆ. ಆ ಕಡೆ ಊಟ ಮಾಡ್ಕೊಂಡು ಬಂದವರು ಫ್ರೂಟ್ಸ್ ತಿಂತಾ ಇರೋದು, ಮತ್ತು ಇಲ್ಲಿ ಚೌಟ್ರಿಲಿ ಈಗ ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋದಾಗಲೂ ಲಾಸ್ಟು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಬಂದಿದ್ದಂಥ ಗೆಸ್ಟ್ಗಳು ಕೂಡ ಆಲ್ಮೋಸ್ಟು ಹೋಗಿದ್ರು. ಇವಾಗ ನೋಡಿ ನಮ್ಮ ಅಣ್ಣನೂ ಕೂಡ ಕರಿತಾ ಇದ್ದ, ಅಲ್ಲಿ ಏನು ಮಾಡ್ತಾ ಇದೆಯೇ, ಬಾ ಮನೆಗೆ ಹೋಗೋಣ, ಟೈಮ್ ಆಯಿತು ಅಂತ. ಊರಿಗೆ ಹೋಗ್ಬೇಕಿತ್ತಲ್ವ ಅವರು, ನಮಗಾದರೆ ಇಲ್ಲೇನೇ ಹತ್ರ, ಅವರು ಊರಿಗೆ ಹೋಗ್ಬೇಕಿತ್ತಲ್ವ, ಹಂಗಾಗಿ ಸರಿ ಅಂತ ಹೇಳಿ ಅಲ್ಲಿ ಫೋಟೋಸ್ ಎಲ್ಲ ನಾವು ತೆಗೆಸ್ಕೊಂಡು ಬಂದಾದಮೇಲೆ ಇಲ್ಲಿ ನಾವು ಅಕ್ಕ ತಂಗಿರೆಲ್ಲ ನಿಂತ್ಕೊಂಡು, ಅಕ್ಕ ತಂಗಿರು ಮಕ್ಕಳು ಎಲ್ಲ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ವಿ. ಇಲ್ಲಿ ಬಂದು ನನ್ನ ತಂಗಿ ಮತ್ತು ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾರೆ. ಯಾಕೆ ಅಂತ ಅಂದರೆ ಅವರು ಹೊರಗಡೆ ಫೋಟೋಶೂಟ್ನಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು. ನನ್ನ ತಂಗಿ ಮಗಳ ಕೈಲಿ ಚೆನ್ನಾಗಿ ಫೋಟೋಸು ವೀಡಿಯೋಸು ಎಲ್ಲ ಹೊರಗಡೆ ಬ್ಯಾಕ್ಗ್ರೌಂಡಲ್ಲಿ ತೆಗೆಸ್ಕೊತಾ ಇದ್ಲು. ಆ ಗ್ಯಾಪಲ್ಲಿ ತೆಗೆಸ್ಕೊಂಡಂಥ ಫೋಟೋ ಇತ್ತು. ಅದಾದಮೇಲೆ ಅಕ್ಕ ತಂಗಿರ್ದು ಒಂದಷ್ಟು ಫೋಟೋಶೂಟ್ ಜೊತೆಗೆ ವೀಡಿಯೋನು ನಡೀತಾ ಇದೆ. ಅದ್ರ ಕಾಂಪೋಸಿಷನ್ ಹೆಂಗಿತ್ತು ಅಂತ ಇಲ್ಲಿ ವಾಯ್ಸ್ ಓವರ್ ಜೊತೆನೇ ಕೇಳಿಸ್ತೀನಿ ನೋಡಿ. ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ಇಷ್ಟಾದರೂ ಫೋಟೋಸು ಒಂದು ವೀಡಿಯೋನು ಮಾಡ್ಕೊಳ್ಳಿಲ್ಲ ಅಂತಂದರೆ ಹೆಂಗೆ ಅಲ್ವಾ. ಸ್ಟಾರ್ಟ್ ಬನ್ನಿ. ನಮ್ಮದೆಲ್ಲ ವೀಡಿಯೋ ಫೋಟೋಶೂಟ್ ಎಲ್ಲ ಆದಮೇಲೆ ಇನ್ನು ಲಾಸ್ಟ್ಗೆ ಉಳಿದಿದ್ದು ಹುಡುಗಿಗೆ ನೈಟ್ ರಿಸೆಪ್ಷನ್ ಸೆಲೆಬ್ರೇಷನ್ನು. ಫ್ರೆಂಡ್ಸ್ ಆ್ಯಂಡ್ ತಮ್ಮಂದರು ಎಲ್ಲರೂ ಸೇರಿ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿ, ಯಾಕೋ ಗೊತ್ತಿಲ್ಲ ನನ್ನ ಫೋನು ಇದ್ದಕ್ಕಿದ್ದಂಗೆ ಲೈಟ್ ಸ್ವಲ್ಪ ಡಿಮ್ ಆಯಿತು ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಹೇಳಿ ಹಂಗೇ ವೀಡಿಯೋ ಮಾಡ್ಕೋತಾ ಇರೋದು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇನ್ನು ಫ್ಯಾಮಿಲಿ ಫೋಟೋಶೂಟ್. ಫ್ಯಾಮಿಲಿ ಎಲ್ಲ ಈಗ ಎಲ್ಲರೂ ಗೆಸ್ಟ್ಗಳೆಲ್ಲ ಏನು ಬರ್ತಾರೆ ಅವರೆಲ್ಲರೂ ಬಂದು ಹೋದ್ಮೇಲೆ ಫೋಟೋಸ್ ತೆಗೆಸ್ಕೋಬೇಕಲ್ವ. ಸೊ ಹಂಗಾಗಿ ಈಗ ಆಲ್ಮೋಸ್ಟು ಎಲ್ಲ ಬಂದಿದ್ದಂಥ ಗೆಸ್ಟ್ಗಳೆಲ್ಲರೂ ಬಂದು ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೋದರು. ಅವರು ಹೋದ್ಮೇಲೆ ಲಾಸ್ಟಿಗೆ ಈ ಒಂದು ಸೆಲೆಬ್ರೇಷನ್ನ ಇಟ್ಕೊಂಡಿದ್ದು. ಇದ್ರ ಜೊತೆಗೆ ಒಂದೆರಡು ಫೋಟೋಸ್ ಕೂಡ ಗಿಫ್ಟ್ ಬಂತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ನಾನು, ಅಕ್ಕ, ತಂಗಿ, ಮಗಳು ಆ್ಯಂಡ್ ನಮ್ಮ ಭಾವ, ಯಜಮಾನರು, ನಮ್ಮ ಮೈದನ ಎಲ್ಲರೂ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಇದು ಬಂದು ನೈಟು ಬಳೆಶಾಸ್ತ್ರದ್ದು. ಬಳೆಶಾಸ್ತ್ರಕ್ಕೆ ನಾನು ಏನು ಇರಲಿಲ್ಲ, ನಾವೆಲ್ಲರೂ ಆಲ್ರೆಡಿ ನಾವು ಹೋದಾಗ್ಲೇ 11 ಈ ಥರ ಆಗಿತ್ತು. ಟೈಮ್ ಆಗಿದೆ, ಇನ್ನು ಬೆಳಗ್ಗೆ ಬೇಗ ಬರಬೇಕು ಅಂತ ಹೇಳಿ ಹೊರಟ್ಬಿಟ್ವಿ. ಅದಾದಮೇಲೆ ಹುಡುಗಿ ಎಲ್ಲ ಊಟ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿ ಬಳೆಶಾಸ್ತ್ರನ ಮಾಡ್ತಾಯಿರೋದು. ಬಳೆಶಾಸ್ತ್ರ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಲ್ಲ ಸಂಪ್ರದಾಯಬದ್ಧವಾಗಿಯೇ ನೆರವೇರಿಸಿದ್ದಾರೆ. ಇದನ್ನು ಬಂದು ನನ್ನ ಬೆಸ್ಟಿ ಇದ್ದಾಳಲ್ವ, ಅವಳು ಕ್ಲಿಪ್ಪಿಂಗ್ಸ್ನ ತೆಗೆದು ನನಗೆ ಸೆಂಡ್ ಮಾಡಿದ್ಲು. ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ. ನಾನು ನನ್ನ ಒಂದು ಲಾಸ್ಟ್ ವೀಡಿಯೋಗಳಲ್ಲೂ ತುಂಬ ಸಾರಿ ಹೇಳಿದ್ದೀನಿ, ನನ್ನ ಫ್ಯಾಮಿಲಿ ಫುಲ್ಲು ನನ್ನ ವೀಡಿಯೋಸ್ಗಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಕರೇಜ್ ಮಾಡೋದ್ರಿಂದ ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆನಿಫಿಟ್ಟೇ ಆಗುತ್ತೆ ಅಂತ ಹೇಳ್ಬೋದು. ನಾನು ಇರಲಿ ಇಲ್ಲದೇ ಇರಲಿ, ಅಲ್ಲಿ ಇಂಪಾರ್ಟೆಂಟ್ ಆದಂಥ ಏನೋ ಒಂದು ಮ್ಯಾಟರ್ ಇದೆ, ಅದು ವೀಡಿಯೋಗೆ ಆ್ಯಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿದಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಯಾರೇ ಆಗಿರ್ಬೋದು, ನನ್ನ ಮಕ್ಳುಗಳೇ ಆಗಿರ್ಬೋದು, ನಮ್ಮ ಅಕ್ಕ ತಂಗಿನೇ ಆಗಿರ್ಬೋದು, ನಮ್ಮ ರಿಲೇಷನ್ಸಲ್ಲಿ ಆಲ್ಮೋಸ್ಟು ಎಲ್ಲರೂ ಕೂಡ ತೆಗೆದು ಆ ಕ್ಲಿಪ್ಪಿಂಗ್ಸ್ನ ನನಗೆ ಕಳಿಸ್ಕೊಡ್ತಾರೆ. ಇದನ್ನು ಆ್ಯಡ್ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದೇ ನಿಟ್ಟಿನಲ್ಲಿ ನನ್ನ ಬೆಸ್ಟಿ ವೀಡಿಯೋಸ್ನ ಮಾಡಿಸಿದ್ಲು, ಅದನ್ನು ನನಗೆ ಸೆಂಡ್ ಮಾಡಿಕೊಟ್ಲು. ಅದನ್ನು ಕೂಡ ಹಾಕಿದ್ದೀನಿ. ಆಗಲೇ ಹೇಳ್ದಂಗೆ ಬಳೆಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ನೆರವೇರಿದೆ. ಈಗಲೂ ಕೂಡ ಬಳೆಶಾಸ್ತ್ರ ಎಲ್ಲ ಆದಮೇಲೆ ಅಕ್ಕನ ಮಗಳಾಗಿರ್ಬೋದು, ನನ್ನ ಬೆಸ್ಟಿ ಆಗಿರ್ಬೋದು, ಅವರು ಕೂಡ ಬಳೆ ಎಲ್ಲ ಹಾಕಿಸ್ಕೊಂಡು ಒಂದಷ್ಟು ಫೋಟೋಶೂಟ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ಒಂದು ನೈಟ್ ರಿಸೆಪ್ಷನ್ ವಿಳ್ಯಶಾಸ್ತ್ರದ ಕ್ಲಿಪ್ಪಿಂಗ್ಸ್ಗೆ ಹೇಳಿದ್ಲಂತೆ ಅವಳು ಮಾಡ್ಕೊಳ್ಳೋದಕ್ಕೆ. ಬಟ್ ಅವಳು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಿದ್ದರಿಂದ ಬೇರೆ ಯಾರೂ ಮಾಡ್ಕೊಂಡಿಲ್ಲ. ಅವ್ರವ್ರ ಕೆಲಸದಲ್ಲೇ ಎಲ್ಲರೂ ತೊಡಿಕೊಂಡಿದ್ರಿಂದ ಯಾರು ಇವಳ ಒಂದು ವೀಡಿಯೋಗೆ ತಲೆ ಹಾಕಕ್ಕೆ ಹೋಗಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಇದನ್ನೇ ಹಾಕು ಅಂತ ಹೇಳಿದ್ಲು. ಹಾಕಿದ್ದೀನಿ. ಆಗಲೇ ಹೇಳ್ದಂಗೆ ವಿಳ್ಯಶಾಸ್ತ್ರ ಕೂಡ ತುಂಬ ಚೆನ್ನಾಗಿ ನೆರವೇರ್ತಂತೆ. ಆ್ಯಂಡ್ ಬಳೆಶಾಸ್ತ್ರ ಕೂಡ ತುಂಬ ಚೆನ್ನಾಗಿ ನೆರವೇರ್ತು. ರಿಸೆಪ್ಷನ್ ಕೂಡ ತುಂಬ ಚೆನ್ನಾಗಿ ಆಯಿತು. ಇನ್ನು ಉಳಿದಿರೋದು ನಾಳೆಗೆ ದಾರ ಮುಹೂರ್ತ, ಮೇನ್ ಇಂಪಾರ್ಟೆಂಟ್ ಇರುವಂಥ ದಿನ ದಾರ ಮುಹೂರ್ತ. ಅದನ್ನು ಕೂಡ ಯಾವುದೇ ರೀತಿ ತೊಂದರೆ ತಾಪತ್ರೆ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಅಕ್ಕನ ಮಗಳು ನೈಟ್ ರಿಸೆಪ್ಷನ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟು ದಾರ ಮುಹೂರ್ತದ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.